ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ. ಏನಂದರೆ ಮೋಸ್ಟ್ಲಿ ನಿಮ್ಮ ಹತ್ರ ಯಾರ್ಯಾರ ಹತ್ರ ಕಾರು ಅಥವಾ ಬೈಕ್ ಇದೆ, ಪಾರ್ಕಿಂಗಲ್ಲಿ ಇಲಿ ಕಾಟ ಇರ್ಬೋದು ಮೋಸ್ಟ್ಲಿ. ಸೊ ಹಾಗಾಗಿ ಈ ವಿಡಿಯೋ ಬಂದು ಹೇಗೆ ಇಲಿನ ದೂರ ಇಡೋದು ಅಂತ ಹೇಳಿಬಿಟ್ಟು. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಹೌ ಟು ಅವಾಯ್ಡ್ ರ್ಯಾಟ್ಸ್ ಅಂತ. ಆ್ಯಕ್ಚುಲಿ ನಂದು ಕಾರ್ ಏನಿದೆ ಟಾಟಾ ಟಿಯಾಗೋ, ನೀವು ನೋಡಿರ್ಬೋದು ಎಲ್ಲ ವೀಡಿಯೋದಲ್ಲಿ. ಸೊ ಒಂದು ವರ್ಷ 3 ತಿಂಗಳಾಗ್ತಾ ಬಂತು, 5 ತಿಂಗಳಾಗ್ತಾ ಬಂತು. ನಂದು ಆ್ಯಕ್ಚುಲಿ ಪ್ರಾಪರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಬಟ್ ಪಾರ್ಕಿಂಗ್ ಇದ್ದರೂ ಸಹ ನಮ್ಮ ತಂಗಿಯವ್ರದ್ದು ಏನು ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಇದ್ದರೂ ಕೂಡ ಅಲ್ಲಿ ಇಲಿಗಳು ಹತ್ತೋದು ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಸ್ಪೆಷಲಿ ಅಂದರೆ ನಾವು ಯಾವಾಗ ಟಾರ್ಪಲ್ ಹಾಕ್ತೀವಲ್ಲ, ಕವರ್ ಮಾಡಿರ್ತೀವಿ, ಅವಾಗ ಜಾಸ್ತಿ ಇಲ್ಲಿದು ಪ್ರಾಬ್ಲಮ್ ಕೇಳ್ಪಟ್ಟಿದ್ದೀನಿ ನಾನು. ಎಲ್ಲರೂ ಹೇಳ್ತಾರೆ, ಯಾಕಂದರೆ ಟಾರ್ಪಲ್ ಹಾಕಿದಾಗ ಅದು ಕಂಪ್ಲೀಟ್ ಐಡಲ್ ಪ್ಲೇಸ್ ಆಗಿಬಿಡುತ್ತಲ್ಲ, ಹಾಗಾಗಿ ಅದು ಇಲಿಗಳು ಜಾಸ್ತಿ ಹತ್ತಿ ಎಲ್ಲ ಇದು ಮಾಡ್ತವೆ. ಮೇನ್ಲಿ ಇಲಿ ಏನಕ್ಕೆ ಕಚ್ತವೆ ಅಂತ ಹೇಳಿದ್ರೆ, ಅದು ಹಲ್ಲು ಏನು ಬೆಳೀತಾ ಬರುತ್ತಲ್ವಾ, ಸೊ ಅವಾಗ ಅದು ಹಲ್ಲನ್ನ ಗ್ರೈಂಡ್ ಮಾಡಬೇಕದು. ಹಾಗಾಗಿ ಅದು ಮೇಯ್ನಾಗಿ ಹಾರ್ಡ್ ಪ್ಲಾಸ್ಟಿಕ್ಕು ಇಲ್ಲ ಅಂದರೆ ವಯರು ಅಂಥದನ್ನು ಕಡಿಯುತ್ತೆ ಅದು. ಆವಾಗ ಅದು ಹಲ್ಲು ಸವಿಯುತ್ತಲ್ಲ, ಅದಾದಮೇಲೆ ಇದು ಮಾಡಿಲ್ಲ ತುಂಬ ಉದ್ದ ಬಂತು, ನೀವು ನೋಡಿರ್ಬೋದು ವೀಡಿಯೋದಲ್ಲಿ ತುಂಬ ಹೀಗಿರ್ತವೆ ಅದು ಹಲ್ಲು. ಆವಾಗ ಅದಕ್ಕೆ ತಿನ್ನೋಕ್ಕೆ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಹಲ್ಲನ್ನ ಗ್ರೈಂಡ್ ಮಾಡೋಕ್ಕೋಸ್ಕರ ಕಡಿತವೆ. ನಾನು ಸುಮಾರು ಟ್ರೈ ಮಾಡಿದೆ. ಇದೊಂದು 3Mದು ಸ್ಪ್ರೇ ಬರುತ್ತೆ, ಓಕೆನಾ, ರ್ಯಾಟ್ ರಿಪ್ಲೆಂಟ್ ಕೋಟಿಂಗು. ಇದು ಕೂಡ ಹೊಡೆದಾಯಿತು. ಇದು ಹೊಡೆದ್ರೂ ಕೂಡ ಅಂದರೆ ಸಡನ್ ಟೈಮ್ವರೆಗೂ ಒಂದು 2 ಮಂತ್ಸ್ 3 ಮಂತ್ಸ್ವರೆಗೂ ಮತ್ತೆ ನಾವೇನೋ ಮಳೇಲಿ ಓಡಿಸಿದಾಗ, ನೀರು ಬಿದ್ದಾಗ, ವಾಶ್ ಔಟ್ ಆದಾಗ ಎಲ್ಲ ಸೇಮ್ ಪ್ರಾಬ್ಲಮ್ ಬರ್ತಿದೆ. ಸೊ ಹಾಗಾಗಿ ಒಂದು ತುಂಬ ಹಳೆಯ ಒಂದು ಮೆಥಡ್ ಇದೆ, ಅದನ್ನು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಹೇಗೆ ಅಂತ. ಯಾಕಂದರೆ ಸುಮಾರು ಜನ ಯೂಸ್ ಮಾಡಿದ್ದಾರೆ, ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇನ್ನೂ ಹೆಚ್ಚೆಚ್ಚಾಗಿ ಕನ್ನಡದಲ್ಲಿ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟು. ಓಕೆ, ಸೊ ನಿಮ್ಮ ಫೀಡ್ಬ್ಯಾಕ್ ಮತ್ತು ಸಜೆಷನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಬನ್ನಿ ಏನು ಅಂತ ಹೇಳ್ತೀನಿ. ಸೊ ಮೋಸ್ಟ್ಲಿ ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತಾಗಿರಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ. ಓಕೆ, ಸೊ ಇದನ್ನು ಹೊಗೆ ಸೊಪ್ಪು ಅಂತ ಕರೀತಾರೆ. ಸೊ ನಮ್ಮ ಅಜ್ಜಿ ಇದ್ದಾಗ ಇದನ್ನು ತುಂಬ ಯೂಸ್ ಮಾಡೋರು. ಇವಾಗಿಲ್ಲ ಅವರು, ಬಟ್ ಒಂದು 12 ಇಯರ್ಸ್ ಮುಂಚೆ ನಮ್ಮ ಮನೆಗೆ ಅಜ್ಜಿ ಕರ್ಕೊಬಂದಿದ್ವಿ ಊರಿಂದ. ಸೊ ಅವಾಗ ಅವ್ರು ಇದನ್ನು ಯೂಸ್ ಮಾಡ್ತಾಯಿದ್ರು. ಇದನ್ನು ಹೊಗೆ ಸೊಪ್ಪು ಅಂತ ಕರೀತಾರೆ. ಒಂದು ಎಲೆ ಬಂದುಬಿಟ್ಟು 10 ರೂಪಾಯಿ. ಸೊ ಇದನ್ನು ಈ ರೀತಿ ಎರಡೆರಡನ್ನ ಗಂಟು ಕಟ್ಬಿಟ್ಟು ಹಿಂದೆ ಡಿಕ್ಕಿಯಲ್ಲಿ, ಟಯರ್ ಹತ್ರ, ಆಮೇಲೆ ಇಂಜಿನ್ ಬೇ ಹತ್ರ ಎಲ್ಲ ಸೇಫಾಗಿರೋ ಜಾಗ ನೋಡಿ, ಎಲ್ಲಿ ಜಾಸ್ತಿ ಇಲಿ ಓಡಾಡ್ತಂಥ ಕಡೆ ಮತ್ತು ಕಾರ್ ಸೀಟ್ ಕೆಳಗಡೆ, ಅಂದರೆ ಆಮೇಲೆ ಮ್ಯಾಟ್ ಕೆಳಗಡೆ ಅಲ್ಲೆಲ್ಲ ಇಟ್ಟರೆ ಆ ಸ್ಮೆಲ್ಲಿಗೆ ಇಲಿಗಳು ಬರಲ್ಲ ಅಂತ. ಇದು ಮೋಸ್ಟ್ಲಿ ಹನ್ಸು ಸೊಪ್ಪು ಅಂತಾರಲ್ಲ, ಏನು ಹನ್ಸು, ಚೈನಿಕೆ ಎಲ್ಲ ಯೂಸ್ ಮಾಡ್ತಾರೆ, ಅದೇ ಸೊಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಇದನ್ನೆಲ್ಲ ಅವಾಗ ನಮ್ಮ ಅಜ್ಜಿ ಎಲ್ಲ ಯೂಸ್ ಮಾಡೋರು. ಇದನ್ನು ಅಜ್ಜಿ ಎಲ್ಲ ಎಲೆ ಅಡಿಕೆ ಜೊತೆನೇ ಇದನ್ನು ಯೂಸ್ ಮಾಡೋರು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಮತ್ತು ನಶಾ ಡಬ್ಬ ಅಂತ ಬರೋದು, ಅದ್ರದ್ದು ಸೇಮ್ ಸ್ಮೆಲ್ ಇದೇ ಥರ ಇದೆ. ಅದು ತುಂಬ ಓಲ್ಡ್, ತುಂಬ ಹಿಂದೆ ನಾನು ಅದನ್ನು ಸ್ಮೆಲ್ ಮಾಡಿದ್ದೆ. ಹಾಗಾಗಿ ಸೊ ಈ ಹೊಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಇಲಿಗಳು ಅವಾಯ್ಡ್ ಆಗುತ್ತೆ ಅಂತ ಸುಮಾರು ಜನ, ಅಂದರೆ ನಾನು ಮುಂಚೆ ನಂಬಿರಲಿಲ್ಲ. ನಮ್ಮ ಕಸಿನ್ ಅವ್ರದ್ದು ಮಹೇಂದ್ರ TUV ಇದೆ, ಅವರು ಸೊ ಇದೇ ರೀತಿ ಮಾಡಿದ್ರು. ಅದಾದ್ಮೇಲಿಂದ ಇಲಿಗಳು ಯಾವುದು ಹತ್ತಿಲ್ಲ ಅಂತ ನಾನು ಸುಮಾರು ಜನನ ಕೇಳಿ ಎಲ್ಲ ಸಜೆಸ್ಟ್ ಮಾಡಿದ ಮೇಲೆ ಇದನ್ನು ತೊಗೊಂಡೆ. ಸೊ ಇದು ಸೊಪ್ಪು ತೊಗೊಂಬರಕ್ಕೆ ಏನು ಗಂದಿಗೆ ಅಂಗಡಿ ಅಂತ ಏನು ಕರಿತೀವಿ, ಕರ್ಪೂರ ಇದೆಲ್ಲ ಸಿಗುತ್ತಲ್ಲ, ದೇವ್ರ ಪೂಜೆ ವಸ್ತು ಅಲ್ಲಿ ಸಿಗುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅಣ್ಣ ಹೊಗೆ ಸೊಪ್ಪು ಬೇಕು ಅಂತ ಕೇಳಿ, ಯಾಕಪ್ಪ ಕಾರ್ಗ ಅಂತ ಕೇಳಿದ್ರು. ಸೊ ಹಾಗಾಗಿ ಅಷ್ಟು ಫೇಮಸ್ ಇದೆ. ನಾನು ಅವ್ರ ಕಾರ್ಗೆ ಅಂತ ಹೇಳಿಲ್ಲ, ಜಸ್ಟ್ ಹೊಗೆ ಸೊಪ್ಪು ಕೊಡಿ ಅಂದ ತಕ್ಷಣ ಕಾರ್ಗೇನಪ್ಪ ಅಂತ ಕೇಳಿಬಿಟ್ಟು ನಾನು 1 ಕೊಡಿ ಅಂತ ಹೇಳಿದೆ. ಒಂದು 10 ತೊಗೊಂಡೋಗಪ್ಪ, ಹಿಂದೆ ಮುಂದೆ ಡಿಕ್ಕಿ ಹತ್ರ ಕಾಲು ಕೆಳಗಡೆ ಎಲ್ಲ ಇಡು ಅಂತ ಅವರು ಅದೇ ಸಜೆಸ್ಟ್ ಮಾಡಿದ್ರು. ಅಂದರೆ ಇದು ತುಂಬ ಎಫೆಕ್ಟಿವ್ ಆಗಿದೆ. ಸೊ ನಾನು ನಿಮಗೆ ನನ್ನ ಕಾರ್ ತೋರಿಸ್ತೀನಿ ಬನ್ನಿ. ನಾನು ಆ್ಯಕ್ಚುಲಿ ಫುಲ್ ಕವರ್ ಮಾಡಿರ್ತೀನಿ, ಹಾಗಾಗಿ ಇಲಿ ಕಾಟಗಳು ಜಾಸ್ತಿ ಇದೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಇಲಿ ಕಾಟ ಅವಾಯ್ಡ್ ಮಾಡ್ಬೋದು ಅಂತ ಸುಮಾರು ಜನ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 100 ರೂಪಾಯಿಗೆ ಅಂದರೆ ಒಂದು 10 ಪ್ಯಾಕೆಟ್ 10 ತೊಗೊಂಡಿದ್ದೀನಿ. 10 ತೊಗೊಂಡು ಇವಾಗ ನಾನು ಹಾಕ್ತೀನಿ ನೋಡಿ, ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಬೈಕ್ ಕೂಡ ನಾನು ಯಾವಾಗ ಕವರ್ ಮಾಡಿರ್ತೀನಿ. ಇದು ನಂದು ರಾಯಲ್ ಎನ್ಫೀಲ್ಡ್ ಮೀಟಿಯರು. ಆ್ಯಕ್ಟಿವಾ ಈಗ ಓಪನ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮೀಟಿಯರಲ್ಲಿ ಇನ್ನೇನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ನನಗೆ ನೀವು ನನ್ನ ಹಳೆ CBR ವಿಡಿಯೋ ನೋಡೋದಾದರೆ ಅದು ಇಗ್ನಿಷನ್ ವಯರ್ನ ಕಚ್ಚಿಬಿಟ್ಟಿತ್ತು ಹಳೆ ಮನೆ ಅಂತ. ಅದು ಪಾರ್ಕಿಂಗ್ ಒಳಗಡೆ ಪಾರ್ಕ್ ಮಾಡೆ, ಯಾಕೆ ಐಡಲ್ಲು ಕತ್ಲು ಆ ರೀತಿ ಇರೋ ಕಡೆ ಜಾಸ್ತಿ ಇರುತ್ತೆ. ಓಪನ್ ಆಗಿಟ್ಟಾಗಿಲ್ಲ ಸ್ವಲ್ಪ ಏನಾಗುತ್ತೆ, ಡೈಲಿ ಯೂಸ್ ಮಾಡೋದ್ರಿಂದ ಏನಾಗಲ್ಲ. ಸೊ ಕಾರ್ ನಾನು ಹಾರ್ಡ್ಲಿ ವೀಕ್ಲಿ ಒಂದು 2-3 ಸತಿ ಅಷ್ಟೇ ತೆಗಿಯೋದು, ಇಲ್ಲ ಊರ ಕಡೆ ಹೋದಾಗ ಮಾತ್ರ ಹಿಂಗೆ ಕವರ್ ಮಾಡಿರ್ತೀನಿ. ಹಾಗಾಗಿ
ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಬನ್ನಿ ನಿಮಗೆ ನಾನು ತೋರಿಸ್ತೀನಿ ಇವಾಗ ಹೇಗೆ ಇದು ಮಾಡೋದು ಅಂತ. ನೋಡೋದಾದರೆ ಯಾವಾಗಲೂ ಇದೇ ರೀತಿ ಐಡಲ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಇಲಿ ಕಾಟ ಇದೆ. ಈ ಕಡೆ ಎಲ್ಲ ಈ ಕಡೆಯಿಂದೆಲ್ಲ ಫುಲ್ ಇಲಿ ಎಲ್ಲ ಬರುತ್ತೆ, ತುಂಬ ಇದ್ದಾವೆ ನೋಡಿ ಅಲ್ಲಿ ಅದರದ್ದು ಎಲ್ಲ ಗುಂಡಿ ಹೊಡೆದಿದ್ದಾವೆ ಈ ಕಡೆ ಇಲ್ಲಿ ಎಲ್ಲ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಇಲಿ ಹೋಗುತ್ತೆ. ಈಗ ನಾನು ನಿಮಗೆ ತಡ್ದಾಗೆಲ್ಲ ಮಾಡಿದಾಗೆಲ್ಲ ಅದು ಹೋಗೋದು ಗೊತ್ತಾಗುತ್ತೆ. ಏನೇ ಮಾಡಿದ್ರೂ ಅದು ಪ್ರಾಬ್ಲಮ್ ಇದೆ. ಇಲ್ಲೊಂದು ಕಡೆ ಕಡ್ದಿದೆ, ಸೀಟ್ ಹತ್ರ ಒಂದು ಕಡೆ ಕಡ್ದಿದೆ, ಅದೆಲ್ಲ ನಾನು ವೀಡಿಯೋ ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ಕವರ್ ಮಾಡಿ ಇಡುವಾಗ ಮತ್ತು ಐಡಲಾಗಿ ನಾವು ಯಾವಾಗ ನಿಲ್ಲಿಸ್ತೀವಿ ಕಾರ್ನ ಆ ಟೈಮಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಸೊ ಇವಾಗ ಬನ್ನಿ ಕವರ್ ಓಪನ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನಾಗಿದೆ ಅಂತ, ಎಲ್ಲೆಲ್ಲಿ ಇಡಬೇಕು ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಸೊ ಕಾರ್ ಕವರ್ ನಾನು ಓಪನ್ ಮಾಡಿದ್ದೀನಿ, ಗಾಡಿ ಅನ್ಲಾಕ್ ಮಾಡಿ ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಕೊಟ್ಟಿದೆ, ಏನೇನು ಕಾಟ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಒಂದು ಸೊಲ್ಯೂಷನ್ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಬಾನೆಟ್ ಓಪನ್ ಮಾಡಿದ್ದೀನಿ, ಹಾಗೆ ಡಿಕ್ಕಿ. ಅದಕ್ಕೆ ನಾನು ಏನೇನೆಲ್ಲ ಸೊಲ್ಯೂಷನ್ ಹುಡ್ಕೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಆಗಿಲ್ಲ. ಸ್ಪ್ರೇ ಹೊಡೆದೆ, ಆಮೇಲೆ ಈ ರ್ಯಾಕ್ ಪಾಯ್ಸನ್ ಎಲ್ಲ ಇಟ್ಟಿದ್ದೀನಿ. ಬಟ್ ಆದರೂ ನನಗೆ ಪಾಯ್ಸನ್ ಇಕ್ಕೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದು ಸತ್ತೋಗ್ಬಿಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸತಿ ಮಾಡಲೇಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಕಡ್ದಿದೆ, ಇದೆಲ್ಲ ಹಾರ್ಡ್ ಪಾರ್ಟ್ ಇರುತ್ತೆ, ಇಲ್ಲೂ ಅದೆಲ್ಲ ಕಟ್ ಮಾಡಿದೆ. ಆಮೇಲೆ ಈ ಪೋರ್ಷನ್ ನೋಡಿ, ಇಲ್ಲೂ ಎಲ್ಲ ಕಡ್ದಿದೆ ಅದು. ಆಮೇಲೆ ಆ್ಯಕ್ಚುಲಿ ಇಲ್ಲ ಸ್ಪ್ರೇ ಹೊಡೆದಿದೆ, ಸ್ಪ್ರೇ ಹೊಡೆದು ಕೂಡ ಈ ರೀತಿ ಮಾಡಿದೆ. ಈಗ ಬಾನೆಟ್ ತೋರಿಸ್ತೀನಿ ನೋಡಿ ಓಪನ್ ಮಾಡಿಬಿಟ್ಟು. ಸೊ ಬಾನೆಟ್ ನೋಡೋದಾದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಒಂಥರ ಸ್ಟಿಕ್ಕಿ ಥರ. ನಾನು ಈ ಕಡೆ ಸ್ಪ್ರೇ ಹೊಡೆದಿದ್ದೀನಿ, ಆದರೂ ಈ ಕಡೆ ಎಲ್ಲ ಕಚ್ಚಕ್ಕೆ ಟ್ರೈ ಮಾಡಿದೆ ನೋಡಿ. ಈ ಸೈಡೆಲ್ಲ ನೀಟಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಹೀಗೆ ಇದೆಲ್ಲ ನಿಮ್ಗೇನು ಕಾಣಿಸ್ತಿಲ್ಲ ಆಯಿಲ್ ಥರ, ಇದೆಲ್ಲ ಆ್ಯಕ್ಚುಲಿ ಅದು ಸ್ಪ್ರೇ. ಮತ್ತು ಭಯ ಏನಂದರೆ ಇಲ್ಲೇನಾದರೂ ಕಚ್ಚಿಬಿಟ್ರೆ, ಇಲ್ಲೆಲ್ಲ ನೋಡಿ ಟ್ರೈ ಮಾಡಿದೆ ಕಚ್ಚೋಕ್ಕೆ ಈ ಪೋರ್ಷನ್ನು. ಇಷ್ಟೆಲ್ಲ ಸ್ಪ್ರೇ ಹೊಡೆದು ಕೂಡ ಅದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರುತ್ತೆ. ಅದು ಈ ವೈರೆಲ್ಲ ಕಟ್ ಮಾಡಿಬಿಡ್ತು ಅಂದರೆ ತುಂಬ ಕಷ್ಟ. ಮತ್ತು ಗ್ಯಾರೇಜು ಮೆಕ್ಯಾನಿಕ್ ಹುಡ್ಕೊಂಡು ಎಲ್ಲೋಗೋದು, ಏನಾದರೂ ಮಧ್ಯರಾತ್ರಿ ಗಾಡಿ ಗಿಡ ಕೆಟ್ಟೋದ್ರೆ. ಹಾಗಾಗಿ ಮತ್ತು ಇಲ್ಲೂ ಎಲ್ಲ ಸ್ವಲ್ಪ ಟ್ರೈ ಮಾಡಿದೆ ಕಚ್ಚೋಕ್ಕೆ. ಮತ್ತು ಯೂಶಲಿ ಏನಾಗ್ತಿತ್ತು ಅಂದರೆ ಇದು ಏರ್ ಫಿಲ್ಟ್ರ್ ಒಳಗಡೆ ಹೋಗ್ತಿತ್ತು. ಅವಾಗೆಲ್ಲ ಓಮ್ನಿದು ನಮ್ದು ಹಾಗೆ ಆಗಿತ್ತು, ಓಮ್ನಿದು ಆಲ್ಟೋದೆಲ್ಲ. ಹಾಗಾಗಿ ಈ ಕಡೆ ಎಲ್ಲೂ ಮುಟ್ಟಿಲ್ಲ, ಬಟ್ ಆ ಸೈಡ್ ಕಚ್ಚಕ್ಕೆ ಟ್ರೈ ಮಾಡಿದೆ. ಆ ರೀತಿ ಇಲ್ಲೂ ನೋಡಿದ್ರಲ್ಲ ಏನೇನು ಮಾಡಿದೆ ಅಂತ. ಇದೆಲ್ಲ ಸ್ಪ್ರೇ ಹೊಡೆದು ಕೂಡ ನಂದು ಅಷ್ಟಾಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಪ್ರೇ ಏನಾದ್ರು ಹೊಡೆದಿಲ್ಲ ಅಂದರೆ ಇನ್ನು ಯಾವ ರೇಂಜಿಗೆ ಹಾಳಾಗ್ತಾಯಿತ್ತು ಅಂತ. ಸೊ ಹಾಗಾಗಿ ಏನಿದೆ ಇದನ್ನು ನಾನು ಎಲ್ಲ ಕಡೆ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಬ್ಯಾಕ್ ಸೈಡಲ್ಲಿ ಒಂದಿರುತ್ತೆ, ಹಾಗೆ ಹೀಗೆ ಸುಮ್ಮನೆ ಜಸ್ಟ್ ಕಟ್ಬಿಟ್ಟು ಒಂದು ಕಡೆ ಇಟ್ಟರೆ ಆಯಿತು. ಮತ್ತು ಇಲ್ಲಿ ಕೂಡ ಜಾಸ್ತಿ ಕಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲೊಂದು ಹಾಕಿದ್ದೀನಿ. ಇದನ್ನು ಇಲ್ಲೆಲ್ಲಾದರೂ ಒಂದು ಸ್ವಲ್ಪ ನೇತಾಡೋ ಥರ ಕಟ್ಬಿಟ್ರೆ ಸ್ಮೆಲ್ಲು ಎಲ್ಲ ಕಡೆ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅವರೆಲ್ಲಾದರೂ ಸ್ವಲ್ಪ ನೇತಾಡೋ ಥರ ಕಟ್ಟಿ ಅಂತ ಹೇಳಿದರು. ಸೊ ಹಾಗಾಗಿ ನೋಡೋಣ, ಇಲ್ಲೊಂದು ಕಟ್ತೀನಿ. ಇಲ್ಲಿ ಎರಡಿರಲಿ, ಯಾಕಂದರೆ ಇಲ್ಲಿಂದ ಈ ಕಡೆ ನನಗೆ ಜಾಸ್ತಿ ಎಫೆಕ್ಟ್ ಆಗಿದೆ, ಇಲ್ಲಿ ಮತ್ತು ಇಲ್ಲಿ ಫ್ರಂಟಲ್ಲಿ. ಸೊ ಇದೊಂದನ್ನು ಸೀಟ್ ಕೆಳಗಡೆ ಇಟ್ಬಿಡ್ತೀನಿ. ಏನು ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ಕಾಲ ಹತ್ರ ಇದನ್ನು ಕಟ್ಬಿಟ್ಟು ಇಟ್ಬಿಡ್ತೀನಿ. ಕಟ್ಟೋಣ ಇದನ್ನು. ಸೊ ಈ ರೀತಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಸುತ್ತಬಿಡಿ ಈ ಥರ. ಬಟ್ ನನಗೆ ಕೆಲವರಿಗೆ ಸ್ಮೆಲ್ ಆಗಲ್ಲ, ಬಟ್ ಗಾಡಿ ಎಲ್ಲಾದರೂ ಹೋಗುವಾಗ ಮಾಡುವಾಗ ತೆಗೆದಿಟ್ರು ಓಕೆ. ಈ ರೀತಿ ಇವಾಗ ಇದನ್ನು ಕಟ್ಟಿದ್ದೀನಲ್ಲ, ನಾನು ಫಸ್ಟ್ ಟೈಮ್ ನನ್ನ ಕಸಿನ್ ಗಾಡೀಲಿ ನೋಡಿದಾಗ ಯಾರೋ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡೆ. ಆಮೇಲೆ ಅವ್ನು ಹೇಳ್ದೆ ನೋಡಿ, ಈ ರೀತಿ ಎಲ್ಲಾದರೆ ಹಿಂಗಿಟ್ರೆ ಆಯಿತು, ಆ ಸ್ಮೆಲ್ ಸಿಗಬೇಕು ಈ ರೀತಿ. ಸೊ ಅಲ್ಲೊಂದು ಇಟ್ಟಾಯಿತು. ಯೂಶಲಿ ನಾನು ಪ್ರತಿ ಸತಿ ಗಾಡಿ ಏನು ಓಪನ್ ಮಾಡ್ತೀನಲ್ವ, ಆವಾಗ ಪ್ರತಿ ಸತಿನೂ ನಾನು ಎಲ್ಲಾದರೂ ಒಂದು ಕಡೆ ಸುಳ್ಳು ಬಿಟ್ಟಿರುತ್ತೆ, ಅದು ಕಚ್ಚಕ್ಕೆ ಟ್ರೈ ಮಾಡಿರೋ ಥರ ಆ ರೀತಿಯೆಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ಇನ್ನೂ ಜಾಸ್ತಿ ತರಬೇಕು ಅನಿಸುತ್ತೆ. ಸದ್ಯಕ್ಕೆ ನಾನು ಎಷ್ಟು ಹಾಕ್ತಾಯಿದ್ದೀನಿ, ಇಲ್ಲಿ ಹಿಂದ್ಗಡೆ 2 ಇಟ್ಟಿದ್ದೀನಿ, ಸೀಟ್ ಹತ್ರ ಒಂದು ಎಲೆ ಹಾಕಿದ್ದೀನಿ. ಮತ್ತು ಮೇನ್ ಇದು ಇಂಜಿನ್ ಪಾರ್ಟು. ಸೊ ಇಲ್ಲಿ ಕೂಡ ಇದನ್ನೆಲ್ಲಾದರೂ ಒಂದು ಒಳ್ಳೆ ಜಾಗ ನೋಡಿ ಕಟ್ಟಬೇಕು.
ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಏನಂದರೆ ಅದ್ರ ಸ್ಮೆಲ್ಲು ಬರಬೇಕು ಅದಕ್ಕೆ, ಅವಾಗ ಅದೇನೂ ಮುಟ್ಟಲ್ಲ. ಇಟ್ಟರೂ ಆಗುತ್ತೆ. ಇಲ್ಲ ಈ ಸೈಡಲ್ಲಾದರೂ ನೋಡಿಬಿಟ್ಟು ಹೀಗೆ ಇಲ್ಲೊಂದು ಕಟ್ಬಿಟ್ರೆ ಅದರದ್ದು ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಇಲ್ಲಿ ಇಡ್ತೀನಿ. ಬಿದ್ದು ಹೋಗ್ಬಿಟ್ರೆ ಕಷ್ಟ, ಅದು ಮತ್ತು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲೂ ಬಿದ್ದೋಗದೇ ಇರೋ ರೀತಿಯಲ್ಲಿ ನೀಟಾಗಿ ಸ್ಮೆಲ್ ಬರಬೇಕು. ಅದು ಫುಲ್ಲು ಸ್ಮೆಲ್ ಗತ್ತಲ್ಲ ಅಂತ ನೋಡಿ ಟ್ರೈ. ಏನು 10 ರೂಪಾಯಿ ಬರುತ್ತೆ ನಿಮಗೊಂದು, ಇದು ಒಂದು 100 ರೂಪಾಯಿಗೆ ತಂದುಬಿಟ್ಟು ಹಾಕ್ಬಿಟ್ರೆ ಆಯಿತು. ಓಕೆ, ಸೊ ಇವಾಗ ನಾನು 2-3 ಕಡೆ ಇಟ್ಟಿದ್ದೀನಿ. ಸೊ ಇದರಲ್ಲಿ 2 ಇದೆ, ಇದೆಲ್ಲ ಬಿಚ್ಚಿಬಿಟ್ಟು ಇಲ್ಲೊಂದು ಹಾಕ್ತೀನಿ, ಅಲ್ಲೊಂದು ಹಾಕ್ತೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ನೀವು ಈ ರೀತಿ ಹೊಗೆ ಸೊಪ್ಪು ಇಟ್ಬಿಟ್ಟು ರ್ಯಾಟ್ ಬೈಟ್ನ ಅವಾಯ್ಡ್ ಮಾಡ್ಬೋದು. ನಿಮ್ಮ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ವೈರಿಂಗ್, ಇಂಟೀರಿಯರ್ನ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಜಾಸ್ತಿ, ನಾನು ಜಸ್ಟ್ 100 ರೂಪೀಸ್ ತಂದಿದ್ದೀನಿ, ಇನ್ನೂ 100 ರೂಪೀಸ್ ತೊಗೊಬಂದು ಎಲ್ಲ ಕಡೆ ಇಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಇದೇ ರೀತಿಯಾಗಿ ಹೊಗೆ ಸೊಪ್ಪು ಯೂಸ್ ಮಾಡಿ ಪ್ರಿವೆಂಟ್ ಮಾಡ್ಬೋದು.